ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅವನು ಬೆಳಗ್ಗೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತಮಾನದವರೆಗೆ ಒಂದು ದೇವರ ಸ್ಮರಣೆಯೊಂದಿಗೆ ಸತ್ಯ ವಿಶ್ವಾಸದೊಂದಿಗೆ ಒಂದು ಅನ್ನ ಆಹಾರವನ್ನು ತ್ಯಜಿಸಿ ರಂಜಾನ್ ಹಬ್ಬವನ್ನು ಆಚರಿಸ್ತಾನೆ. ಅದೇ ರೀತಿಯಾಗಿ ಈ ಹಬ್ಬದ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಸ್ವಾರ್ಥ ಹಾಗೂ ಮಾನವೀಯ ದೌರ್ಬಲ್ಯಗಳನ್ನು ತ್ಯಜಿಸುವಂತಹದ್ದು. ಆ ತ್ಯಜಿಸಿ ಅವನ ಆತ್ಮ ಮತ್ತು ದೇಹವನ್ನು ಶುದ್ಧೀಕರಿಸುವಂತಹದ್ದೇ ಈ ಒಂದು ವ್ರತದ ಮೂಲ ಉದ್ದೇಶ ಆಗಿದೆ. ಇಂತಹ ಸಂದರ್ಭದಲ್ಲಿ ಈಗ ನಮ್ಮ ಯಾರು ಇಮ್ತಿಯಾಜ್ ಅವರು ಹೇಳಿರುವಂತೆ ಯಾರ್ಯಾರು ಆ ತರಾತುರಿಯಲ್ಲಿ ಮನೆಗೆ ಹೋಗುವವರು ಹಾಗೂ ಅಂತವರಿಗೆ ಈ ಒಂದು ಇಫ್ತಾರ್ ಕೂಟ ತುಂಬಾ ಹೆಲ್ಪ್ ಆಗ್ತದೆ. ಇದರಲ್ಲಿ ಇಲ್ಲಿ ಯಾರು ಈ ಒಂದು ಅಲ್ಕಸ್ವ ಮತ್ತೆ ಅವರ ಫ್ರೆಂಡ್ಸ್ ಅವರದ್ದು ಕೂಡ ಒಂದು ಸ್ವಾರ್ಥ ಇದೆ ಅಂತ ತಿಳ್ಕೊತೇನೆ. ಒಬ್ಬ ವ್ಯಕ್ತಿಗೆ ಇಫ್ತಾರನ್ನು ತೊರೆಯುವಂತ ಒಂದು ವ್ಯವಸ್ಥೆ ಮಾಡಿಕೊಟ್ಟಲ್ಲಿ ಅದರಲ್ಲಿ ಈ ಸಂದರ್ಭದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ 70 ಒಳ್ಳೆಯ ಕೆಲಸದ ಪುಣ್ಯ ಸಿಗ್ತದೆ ಅನ್ನುವಂತ ಮಾತಿದೆ. ಅಂತ ಒಂದು ಪುಣ್ಯ ಅವರಿಗೆ ಲಭಿಸಲಿ ಅಂತ ಹೇಳಿ ದೇವರೊಂದಿಗೆ ಪ್ರಾರ್ಥಿಸುತ್ತಾ ಒಂದು ಉತ್ತಮ ಒಂದು ಉದ್ದೇಶದೊಂದಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ ಆಯೋಜಕರಿಗೆ ಈ ಬಂದವರು ಕೂಡ ಈ ಇಫ್ತಾರ್ ಕೂಟವನ್ನು ತಗೊಂಡು ಅವರಿಗೆ ಒಳ್ಳೆಯದಾಗ್ಲಿ ಅನ್ನುವಂತ ಒಂದು ದೇವರೊಡನೆ ಪ್ರಾರ್ಥಿಸಬೇಕಂತ ಹೇಳಿ ಕೇಳಿಕೊಳ್ಳುತ್ತಾ ಈ ಒಂದು ಸಂದರ್ಭದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಲ್ಲಿ ಇಫ್ತಾರ್ ಕೂಟ. ಉಪವಾಸಿಗರನ್ನ ಉಪವಾಸ ತೊರೆಯುವಂತಹ ಒಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ, ಅಲ್ಲಾಹನು ಮೆಚ್ಚುವಂತ ಒಂದು ಕಾರ್ಯಕ್ರಮ. ಅದರ ಜೊತೆಯಲ್ಲಿ ಕೂಡ ಶಹರಿಗಳು ಆಸ್ಪತ್ರೆಯಲ್ಲಿ ಇರುವ ಎಲ್ಲರಿಗೂ ಶಹರಿಯ ವ್ಯವಸ್ಥೆಯನ್ನು ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ನದೀರ್, ಕುತೋಲಿ ಮತ್ತು ಇಮ್ತಿಯಾಜ್ ಮತ್ತು ಮಿತ್ರರು ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇಮ್ತಿಯಾಜ್ ಅವರು ಬಹಳ ಸವಿಸ್ತಾರವಾಗಿ ಯಾವ ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ಇಫ್ತಾರ್ ಕೂಟ ಮತ್ತು ಸಹರಿ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ಅಂತ ಬಹಳ ಸವಿಸ್ತಾರವಾಗಿ ನನಗೆ ಹೇಳಿದರು. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆಂದ್ರೆ ಯುವಕರು ಈ ರೀತಿ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಬಡವರಿಗೆ ನೆರವಾಗುವಂತಹದ್ದು, ಅಸಹಾಯಕರಿಗೆ ನೆರವಾಗುವಂತಹದ್ದು, ನಿರ್ಗತಿಕರಿಗೆ ನೆರವಾಗುವಂತಹ ಕೆಲಸ ಕಾರ್ಯಗಳ ಜೊತೆಗೆ ಪವಿತ್ರವಾದ ರಂಜಾನ್ ತಿಂಗಳಲ್ಲಿ ಈ ಒಂದು ಮಹತ್ತರವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹದ್ದು ಬಹಳ ಸಂತೋಷವಾಯಿತು. ಇದು ಒಳ್ಳೆಯ ಒಂದು ಪ್ರತಿಫಲವನ್ನು ಅವರಿಗೆ ಸರ್ವಶಕ್ತನಾದ ಅಲ್ಲಾಹನು ಕೊಡ್ಲಿ ಅಂತ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧದ ಶುಭವನ್ನು ಕೊಡ್ತೇನೆ. ಅಸ್ಸಲಾಂ ಅಲೈಕುಂ. அல் கஸ்வா செல்ற பேர் அர்த்தமே நபி ஸல்லல்லாஹு அலைஹி வஸல்லம் யூஸ் ஆக்கிட்டு இந்த ஒன்டரை பேர் ஆயிட்டு. ಈ ಒಂಟೆ ಚೆಲ್றது ಸಫರ್ಗೆ ಎಪ್ಪಂ ಪ್ರತಿಬಿಂಬಿತ ಆಯ್ತಿಕ್ಕರು. ಒಂಟೆ ಎಪ್ಪಂ ಸಫರ್ ಪೋಂಡ ಅವರು ಸಾಧನ ಆಯ್ತಿಕ್ಕರು. ಅಪ್ಪ ಎಲ್ಲ ಸಫರ್ ಪೋಂಡ ಆಲ್ಮಾರೋ ಕೂಡ ನಿಪ್ಪಾಟಿಟ್ಟು ಅಂಕ ಬೇನ ಅವರು ಇಫ್ತಾರ ವ್ಯವಸ್ಥಾಕಿ ಇಟ್ಟು ಕೊಡುಕ್ರಗಂತದಾಯ ಅಲ್ಕಸ್ವ ಚೆಲ್றது ಬಾರಿ ஒரு நல்ல ஒரு ಕಾರ್ಯಕ್ರಮ ಆಯ್ತಿಕ್ಕರು. அல்லாஹு ಈ ஒரு காரியத்தங்களோ ಸ್ವೀಕರಿಕಟ್ಟು ಇದಕ್ಕೆ ಅರ್ಹമായ ಪ್ರತಿಫಲಂಕ ಅಲ್ಲಾಹು ಕೊಡ್ಕಟ್ಟು ಚೆಂದಿಟ್ಟು ನಾನು ಅಲ್ಲಾಹುರೊಟ್ಟು ದುವಾ ಹಾಕಿಂಟುಲ್ಲೆ. അതുപോലെ ഇന്നു മുൻ നൽകുക നല്ല നല്ല ಕಾರ್ಯ ಆಕಟ್ಟು ಚೆಂದಿಟ್ಟು ನಾನು ಆಶೆ ಹಾಕಿಂಟುಲ್ಲೆ. ಅವಕಾಶத்துக்காയിട്ട് ನಾನು ನಿಜ